ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲಿಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA ಥರ್ಡ್ ಸೆಮ್ SCPಯಲ್ಲಿ ಬರತಕ್ಕಂಥ ಇಂಡಿಯನ್ ಎಕನಾಮಿಯಲ್ಲಿ ಬರತಕ್ಕಂಥ ಬಹಳ ಪ್ರಮುಖವಾದ ಮಹತ್ವದ ಅಂಶವಾಗೈತಿ. ಬಹುರಾಷ್ಟ್ರೀಯ ನಿಗಮಗಳ ಪಾತ್ರ ಮತ್ತು ಮಹತ್ವ ಹಾಗೂ ಅದರ ದೋಷಗಳ ಕುರಿತು ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ರಥಮವಾಗಿ ಬಹುರಾಷ್ಟ್ರೀಯ ಕಂಪನಿ ಅಥವಾ ಬಹುರಾಷ್ಟ್ರೀಯ ನಿಗಮ ಅಂದರೆ ಏನೋದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಬಹುರಾಷ್ಟ್ರೀಯ ನಿಗಮ ಅಂದರೆ ಏನು? ಇದಕ್ಕೇನು ಕರಿತೀವಿ? ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಂತ ಕರಿತೀವಿ, MNC ಕಂಪನಿ ಅಂತ ಕೂಡ ಕರಿತೀವಿ. ಒಂದು ದೇಶದಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದು ಅನೇಕ ದೇಶಗಳಲ್ಲಿ ತಮ್ಮ ಉತ್ಪಾದನೆ, ಮಾರಾಟ ಹಾಗೂ ಸೇವೆ ಚಟುವಟಿಕೆಗಳನ್ನು ನಡೆಸುವ ದೊಡ್ಡ ಕಂಪನಿಗಳನ್ನು ನಾವೇನು ಕರಿತೀವಿ? ಬಹುರಾಷ್ಟ್ರೀಯ ನಿಗಮಗಳು ಅಂತ ಕರಿತೀವಿ. ಅಂದ್ರೆ ಒಂದು ದೇಶದಲ್ಲಿ ಅದು ಪ್ರಧಾನ ಕಚೇರಿಯನ್ನು ಹೊಂದಿರ್ತದೆ, ಅನೇಕ ದೇಶಗಳಲ್ಲಿ ತಮ್ಮ ಉತ್ಪಾದನೆ, ಮಾರಾಟ, ಅದರ ಜೊತೆ ಹಾಗೂ ಸೇವಾ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥದ್ದನ್ನು ದೊಡ್ಡ ಕಂಪನಿಗಳನ್ನು ನಾವಿಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಕರಿತೀವಿ. ಇನ್ನೊಂದರದ ವಾಕ್ಯ ತೆಗೆದುಕೊಂಡ್ರೆ ಬಹುರಾಷ್ಟ್ರೀಯ ನಿಗಮಗಳಂದ್ರೆ ಒಂದು ದೇಶದಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದು ಎರಡು ಅಥವಾ ಹೆಚ್ಚಿನ ದೇಶಗಳಲ್ಲಿ ಉತ್ಪಾದನೆ, ಮಾರಾಟ, ಸೇವೆ ಅಥವಾ ಹೂಡಿಕೆ ಚಟುವಟಿಕೆಗಳನ್ನು ನಡೆಸುವ ದೊಡ್ಡ ವ್ಯಾಪಾರಿ ಸಂಸ್ಥೆಗಳಿಗೆ ನಾವೇನಂತ ಕರಿತೀವಿ? ಬಹುರಾಷ್ಟ್ರೀಯ ನಿಗಮಗಳು ಅಂತ ಕರಿತೀವಿ. ಅದು ಒಂದು ದೇಶದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರ್ತದೆ, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಕೂಡ ಉತ್ಪಾದನೆ, ಮಾರಾಟ ಆಗಲಿ, ಸೇವೆ ಆಗಲಿ ಅಥವಾ ಹೂಡಿಕೆ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಒಂದು ದೊಡ್ಡ ವ್ಯಾಪಾರಿ ಸಂಸ್ಥೆಗಳನ್ನ ನಾವೇನಂತ ಕರಿತೀವಿ? ಇಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ಅಂತ ಕರಿತೀವಿ. ಇನ್ನೊಂದು ರೀತಿ ಬಹುರಾಷ್ಟ್ರೀಯ ನಿಗಮಗಳ ಪಾತ್ರ ಏನೇನು ಕಂಡು ಬರ್ತದೆ? ಇಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಯಾಕಂದ್ರೆ ಅಭಿವೃದ್ಧಿಶೀಲ ದೇಶಗಳಿಗೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ತರಲು ಸಹಾಯ ಮಾಡ್ತವೆ. ಅಂದ್ರೆ ಇದು ಅಭಿವೃದ್ಧಿಶೀಲ ದೇಶಗಳಿಗೆ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೂ ಕೂಡ ವಿದೇಶಿ ನೇರ ಬಂಡವಾಳ ಹೂಡಿಕೆ ತರಲು ಕೂಡ ಸಹಕಾರಿಯಾಗಿರ್ತದೆ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಾವೇನು ಮಾಡ್ಬೋದು? ಇಲ್ಲಿ ಬಂಡವಾಳ ಹೂಡಿಕೆ ಮಾಡಾಕ ಇದು ಅನುಕೂಲಕರವಾಗಿರ್ತದ ಅಂತ ಹೇಳ್ಬೋದು. ಇದು ಒಂದನೇ ಪಾತ್ರ. ಇನ್ನು ಉದ್ಯೋಗ ಸೃಷ್ಟಿ, ಇಲ್ಲಿ ಕಾರ್ಖಾನೆಗಳು, ಕಚೇರಿಗಳು, ಸೇವಾ ಕ್ಷೇತ್ರಗಳು ಮೂಲಕ ನೇರ ಹಾಗೂ ಪರೋಕ್ಷ ಉದ್ಯೋಗ ಸೃಷ್ಟಿಸ್ತದೆ. ಯಾಕಂದ್ರೆ ಬೇರೆ ದೇಶದ ಬಂದು ನಮ್ಮ ದೇಶದಲ್ಲಿ ಅದೊಂದು ಕಂಪನಿ ಅಥವಾ ಕಚೇರಿಯನ್ನ ಅಥವಾ ಒಂದು ಉದ್ಯಮ ನಿಗಮವನ್ನಾಗಿ ಸ್ಥಾಪನೆ ಮಾಡ್ತಂದ್ರೆ ನಮ್ಮಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ, ಉದ್ಯೋಗ ಸೃಷ್ಟಿ ಹೆಚ್ಚಾಗ್ತದೆ, ಆಮೇಲೆ ಬಡತನ ನಿರ್ಮೂಲನೆ ಕಾರಣ ಆಗ್ತದೆ ಮತ್ತು ಆರ್ಥಿಕವಾಗಿ ಚೇತರಿಕೆ ಹೊಂದಾಗ ಕೂಡ ಅದು ಇಲ್ಲಿ ಕಾರಣೀಭೂತವಾಗ್ತದೆ. ಹಾಗಾಗಿ ಉದ್ಯೋಗ ಸೃಷ್ಟಿ ಕೂಡ ಅಲ್ಲಿ ಅಧಿಕವಾಗ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಬಹುರಾಷ್ಟ್ರೀಯ ನಿಗಮದ ಪಾತ್ರದಿಂದ ಉದ್ಯೋಗ ಸೃಷ್ಟಿ ಪ್ರಮಾಣ ಕೂಡ ಅಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಇನ್ನು ತಂತ್ರಜ್ಞಾನದ ವರ್ಗಾವಣೆ, ಇಲ್ಲಿ ಆಧುನಿಕ ಯಂತ್ರೋಪಕರಣಗಳು, ತಂತ್ರಜ್ಞಾನ ಹಾಗೂ ನಿರ್ವಹಣಾ ಕೌಶಲ್ಯಗಳನ್ನು ಸ್ಥಳೀಯ ಕೈಗಾರಿಕೆಗಳಿಗೆ ಪರಿಚಯಿಸ್ತವೆ. ಅಂದ್ರೆ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡ್ತಂದ್ರೆ ಅಲ್ಲಿ ಆಧುನಿಕ ತಂತ್ರಜ್ಞಾನ ಕೂಡ ನಮ್ಮಲ್ಲಿ ಬರ್ತದೆ. ಆಮೇಲೆ ತಂತ್ರಜ್ಞಾನ, ನಿರ್ವಹಣಾ ಕಲೆ ಆಗಲಿ, ಕೌಶಲ್ಯಗಳಾಗಲಿ ನಮ್ಮಲ್ಲಿ ಕೂಡ ಅವು ಪರಿಚಿತವಾಗ್ತವೆ. ಆಗ ನಮ್ಮ ಕೈಗಾರಿಕೆಗಳು ಕೂಡ ಅದ ಪರಿಚಯ ಹೊಂದಾಕ ಇಲ್ಲಿ ಅನುಕೂಲಕರವಾಗಿರ್ತದ ಅಂತ ಹೇಳ್ತಾರೆ. ಹಾಗಾಗಿ ತಂತ್ರಜ್ಞಾನದ ವರ್ಗಾವಣೆ ಕೂಡ ಕಂಡು ಬರತಕ್ಕಂಥದ್ದು. ಅಂದ್ರೆ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಭಾರತದೊಳಗೆ ಅಮೇರಿಕಾದ ಒಂದು ಬಹುರಾಷ್ಟ್ರೀಯ ಕಂಪನಿ ಇಲ್ಲಿ ಏನಾದರೂ ಸ್ಥಾಪನೆ ಆಯ್ತಂದ್ರೆ ಅದೇನು ಮಾಡ್ತದ? ತನ್ನ ಅಮೇರಿಕಾದಲ್ಲಿ ಇರ್ತಕ್ಕಂಥ ಯಂತ್ರೋಪಕರಣಗಳನ್ನು ಕೂಡ ಇಲ್ಲಿ ಭಾರತದಲ್ಲಿ ತಂದ ಕೌಶಲ್ಯವನ್ನ ಇಲ್ಲಿ ನಮ್ಮಲ್ಲಿ ಏನು ಮಾಡಬಹುದು? ಅಭಿವೃದ್ಧಿಪಡಿಸಬಹುದು ಅಂತ ಹೇಳ್ಬೋದು. ಇದು ತಂತ್ರಜ್ಞಾನದ ವರ್ಗಾವಣೆ ಕಂಡು ಬರತಕ್ಕಂಥದ್ದು. ಇನ್ನೊಂದು ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರ ವೃದ್ಧಿ, ಇಲ್ಲಿ ಆಮದು ರಫ್ತುಗಳ ಚಟುವಟಿಕೆ ಕೂಡ ಹೆಚ್ಚಾಗ್ತದೆ. ಜಾಗತಿಕ ಮಾರುಕಟ್ಟೆಗಳಿಗೆ ದೇಶವನ್ನು ಸಂಪರ್ಕಿಸ್ತದೆ. ಯಾಕಂದ್ರೆ ಇಲ್ಲಿ ವ್ಯಾಪಾರ ವ್ಯವಹಾರ ಕೂಡ ಅಧಿಕವಾಗ್ತದೆ. ಅಂದ್ರೆ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಸ್ಥಾಪನೆ ಮಾಡೋದಾಗ್ಲಿ ಅಥವಾ ನಮ್ಮ ದೇಶದವ್ರು ಬೇರೆ ದೇಶಗಳಲ್ಲಿ ಹೋಗಿ ಕಂಪನಿಗಳನ್ನು ಸ್ಥಾಪನೆ ಮಾಡೋದ್ರಿಂದ ಅಲ್ಲಿ ವ್ಯಾಪಾರ ವ್ಯವಹಾರ ಕೂಡ ಅಧಿಕ ಆಗ್ತದೆ, ಆಮದು ರಫ್ತು ಪ್ರಮಾಣ ಕೂಡ ಅಧಿಕ ಆಗ್ತದೆ ಮತ್ತು ಜಾಗತಿಕ ಮಾರುಕಟ್ಟೆಗಳಿಗೂ ಕೂಡ ನಮ್ಮ ದೇಶ ಆಗಲಿ ಬೇರೆ ದೇಶದವರಾಗಲಿ ಏನಾಗ್ತದೆ? ಅಲ್ಲಿ ಸಂಪರ್ಕ ಹೊಂದಾಕ ಅಧಿಕ ಅನುಕೂಲವಾಗ್ತದ ಅಂತ ಹೇಳ್ಬೋದು. ಇದು ಒಂದು. ಇನ್ನು ಕೌಶಲ್ಯ ಅಭಿವೃದ್ಧಿ, ಇಲ್ಲಿ ಕಾರ್ಮಿಕರಿಗೆ ತರಬೇತಿ ನೀಡತಕ್ಕಂಥದ್ದು ಉತ್ಪಾದನೆ ಮತ್ತು ಕೌಶಲ್ಯ ಮಟ್ಟವನ್ನು ಕೂಡ ಹೆಚ್ಚಿಸ್ತದೆ. ಅಂದ್ರೆ ಬೇರೆ ಬೇರೆ ಕಾರ್ಮಿಕರಿಗೆ ತರಬೇತಿ ನೀಡತಕ್ಕಂಥದ್ದಾಗಲಿ, ಉತ್ಪಾದಕತೆ ಆಗಲಿ, ಆಮೇಲೆ ಅವರ ಕೌಶಲ್ಯ ಮಟ್ಟವನ್ನು ಹೆಚ್ಚಳಗೊಳಿಸಾಕ ಕೂಡ ಇದೇನಾಗ್ತದೆ? ನಮಗೆ ಪ್ರಮುಖ ಪಾತ್ರಧಾರಿಯಾಗಿರ್ತದ ಅಂತ ಹೇಳ್ಬೋದು. ಇನ್ನು ರಫ್ತು ಹೆಚ್ಚಳ, ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಆಗ ಮೂಲಕ ರಫ್ತುಗಳನ್ನು ಹೆಚ್ಚಿಸಲು ಕೂಡ ಸಾಧ್ಯವಾಗ್ತದೆ. ಅಂದ್ರೆ ರಫ್ತುಗಳ ಹೆಚ್ಚಳ ಮಾಡಕ್ಕೆ ಕೂಡ ಏನಾಗ್ತದೆ? ಅನುಕೂಲಕರವಾಗಿರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡ್ರೆ ಅಂದ್ರೆ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ವೆಚ್ಚದಲ್ಲಿ ಬಹಳ ಕಡಿಮೆ ಆಗ್ತದೆ. ಅದರಿಂದ ರಫ್ತುಗಳ ಪ್ರಮಾಣ ಕೂಡ ಅಧಿಕವಾಗ ಇಲ್ಲಿ ಕಾರಣ ಆಗ್ತದ ಅಂತ ಹೇಳ್ಬೋದು. ಅದೇ ರೀತಿ ವಿವಿಧ ಇಲ್ಲಿ ಅರ್ಥವ್ಯವಸ್ಥೆಗಳ ಸಮ್ಮಿಲನ, ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಜಗತ್ತಿನಾದ್ಯಂತ ವಿವಿಧ ದೇಶಗಳ ಉತ್ಪಾದನೆ ತೊಡಗುವುದರಿಂದ ಆ ಕಂಪನಿಗಳು ವಿವಿಧ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಗಳ ವ್ಯಾಪಕ ಸಂಘಟನೆ ಕಾರಣವಾಗ್ತವೆ. ಅಂದ್ರೆ ಅರ್ಥವ್ಯವಸ್ಥೆಗಳ ಸಮ್ಮಿಲನ ಕೂಡ ಬಹುರಾಷ್ಟ್ರೀಯ ನಿಗಮಗಳು ಅಥವಾ ಕಂಪನಿಗಳಿಂದ ಕೂಡ
ಕಂಡು ಬರತಕ್ಕಂಥದ್ದು. ಯಾಕಂದ್ರೆ ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಕೂಡ ನಾವು ಉತ್ಪಾದನೆ ತೊಡಗುವುದರಿಂದ ಆ ಕಂಪನಿಗಳು ಕೂಡ ವಿವಿಧ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ವ್ಯಾಪಕ ಸಂಘಟನೆ ಕಾರಣವಾಗ್ತವೆ. ಇದು ಒಂದು. ಇನ್ನು ನಿರ್ವಹಣಾ ಕ್ರಾಂತಿ, ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿ ದೇಶಗಳಲ್ಲಿ ಉದ್ಯಮ ನಿರ್ವಹಣಾ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟನ್ನು ಮಾಡ್ತವೆ. ನಿಪುಣ ಸಂಘಟನಾಕಾರರಾಗಿರ್ಬೋದು, ನಿರ್ವಹಣಾಕಾರರು ಕೂಡ ಕಂಪನಿಗಳನ್ನು ನೇಮಿಸಿಕೊಳ್ಳುವುದರಿಂದ ಅಲ್ಲಿ ಉದ್ಯಮ ನಿರ್ವಹಣೆಗೆ ಪ್ರಯತ್ನಿಸುವುದರಿಂದ ಅತಿಥಿ ದೇಶಗಳ ಉದ್ಯಮ ನಿರ್ವಹಣಾ ಕ್ಷೇತ್ರದಲ್ಲಿ ಕೂಡ ಕ್ರಾಂತಿ ಉಂಟು ಮಾಡೋಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಇದು ಒಂದು ಕೂಡ ಪ್ರಮುಖ ಪಾತ್ರ. ಇನ್ನು ಮಾರುಕಟ್ಟೆ ಅಭಿವೃದ್ಧಿಗೆ ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿ ದೇಶಗಳಲ್ಲಿ ಮಾರುಕಟ್ಟೆ ಅಭಿವೃದ್ಧಿಗೆ ವಿಶೇಷವಾದ ಕೊಡುಗೆಯನ್ನು ಸಲ್ಲಿಸ್ತಾವ ಅಂತ ಹೇಳ್ಬೋದು. ಯಾಕಂದ್ರೆ ತಮ್ಮ ಉತ್ಪಾದ ಸರಕುಗಳನ್ನು ವಿಸ್ತೃತ ಮಾರುಕಟ್ಟೆ ಪಡೆಯಲು ಸಲುವಾಗಿ ಏನು ಮಾಡ್ತಾವೆ, ವಿಶಿಷ್ಟ ಮಾರಾಟ ಮತ್ತು ಪ್ರಚಾರ ತಂತ್ರಗಳನ್ನು ಕೂಡ ಅಲ್ಲಿ ಕಂಡು ಬರ್ತಾವೆ. ಅದರಿಂದ ಕೂಡ ಮಾರುಕಟ್ಟೆ ಅಭಿವೃದ್ಧಿ ಆಗ್ತದೆ ಮತ್ತು ದೇಶೀಯ ಮಾರುಕಟ್ಟೆ ಕೂಡ ಅಭಿವೃದ್ಧಿ ಆಗ ಸಹಕಾರ ಆಗ್ತದೆ ಅಂತ ಹೇಳ್ಬೋದು. ಇದರ ಕೊನೆಯದನ್ನು ತೆಗೆದುಕೊಂಡ್ರೆ ಸಂಪನ್ಮೂಲಗಳ ಸದುಪಯೋಗ. ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ತಮ್ಮ ಬೃಹತ್ ಬಂಡವಾಳ ಹೂಡಿಗಳ ಮೂಲಕ ಕೂಡ ಏನು ಮಾಡ್ತಾವ್ರಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಿರ್ಬೋದು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸದುಪಯೋಗಕ್ಕೆ ಕಾರಣವಾಗ್ತವ ಅಂತ ಹೇಳ್ಬೋದು. ಇದು ಕೂಡ ಅದರ ಪ್ರಮುಖ ಅಂಶಗಳಾಗಿ ಬರತಕ್ಕಂಥ ಪಾತ್ರಗಳು. ಇನ್ನು ಬಹುರಾಷ್ಟ್ರೀಯ ನಿಗಮಗಳ ಮಹತ್ವ ಅಂದ್ರೆ ಬಹುರಾಷ್ಟ್ರೀಯ ನಿಗಮಗಳಿಂದ ಏನೇನು ಮಹತ್ವ ಐತಿ, ಅದರಿಂದ ಏನೇನು ನಮಗೆ ಉಪಯೋಗ ಆಗಲಿ, ಅದರಿಂದ ಆಗ್ತಕ್ಕಂಥ ಮಹತ್ವತೆ ಏನು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಆರ್ಥಿಕ ಬೆಳವಣಿಗೆ ಉತ್ತೇಜನ ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳ ನಿಗಮಗಳು ಇಲ್ಲಿ ಸ್ಥಾಪನೆ ಆಗುವುದರಿಂದ ಉತ್ಪಾದನೆ, ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನು ಕೂಡ ಹೆಚ್ಚಿಸ್ಬೋದು. ಈಗ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಸ್ಥಾಪನೆ ಮಾಡಿದ್ರಂದ್ರೆ ಅಲ್ಲಿ ಉತ್ಪಾದನೆ ಕೂಡ ಹೆಚ್ಚಾಗ್ತದೆ, ಆದಾಯ ವೃದ್ಧಿ ಆಗ್ತದೆ, ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಕೂಡ ಉತ್ತಮವಾಗ್ತದೆ ಮತ್ತು ರಾಷ್ಟ್ರೀಯ ಆದಾಯ ಹೆಚ್ಚಳ ಕೂಡ ಅದು ಸಹಕಾರಿಯಾಗಿರ್ತದೆ ಅಂತ ಹೇಳ್ಬೋದು. ಇದು ಒಂದನೇ ಅಂಶ, ಯಾವ್ದ್ರಿ, ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡ್ತಕ್ಕಂಥದ್ದು. ಇನ್ನು ಮೂಲ ಸೌಕರ್ಯಗಳ ಅಭಿವೃದ್ಧಿ ಅಂದ್ರೆ ಮೂಲ ಸೌಕರ್ಯಗಳು ಏನೇನು ಅಭಿವೃದ್ಧಿ ಆಗ್ತವೆ, ರಸ್ತೆ, ವಿದ್ಯುತ್ ಸಂಪರ್ಕ, ಅದೇ ರೀತಿ ಸಂವಹನ ಆಗಲಿ ಮತ್ತು ಕೈಗಾರಿಕಾ ಮೂಲ ಸೌಕರ್ಯಗಳ ಅಭಿವೃದ್ಧಿ ಕೂಡ ಸಹಕಾರವನ್ನು ನೀಡುತ್ತದೆ. ಈ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಸ್ಥಾಪನೆ ಆಗುವುದರಿಂದ ರಸ್ತೆ, ವಿದ್ಯುತ್, ಕೈಗಾರಿಕಾ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು, ಮಾರುಕಟ್ಟೆ ಅಭಿವೃದ್ಧಿ ಕೂಡ ಆಗ್ತದೆ ಮತ್ತು ಸರಕು ಸೇವೆಗಳ ವ್ಯಾಪಾರ ವ್ಯವಹಾರ ಕೂಡ ಅಲ್ಲಿ ಅಧಿಕವಾಗ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಜಾಗತಿಕ ಸ್ಪರ್ಧಾತ್ಮಕತೆ ಅಂದ್ರೆ ದೇಶೀಯ ಕೈಗಾರಿಕೆಗಳ ಗುಣಮಟ್ಟ ಮತ್ತು ದಕ್ಷತೆಯಲ್ಲಿ ಸ್ಪರ್ಧಾತ್ಮಕವಾಗಿ ಪ್ರೇರೇಪಿಸ್ತದೆ. ಅಂದ್ರೆ ದೇಶೀಯ ಕೈಗಾರಿಕೆಗಳಾಗಿರ್ಬೋದು, ಅದರ ಗುಣಮಟ್ಟ ಆಗಿರ್ಬೋದು, ದಕ್ಷತೆಯಲ್ಲಿ ಕೂಡ ಸ್ಪರ್ಧಾತ್ಮಕವಾಗಿವ ಪ್ರೇರೇಪಿಸಿಕೊಳ್ಳಕ ಮತ್ತು ಮುಂದುವರಿಯಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಬೇರೆ ದೇಶದವರು ಬಂದು ನಮ್ಮ ದೇಶದ ಒಂದು ಕೈಗಾರಿಕೆಗಳ ಮುಂದೆ ತಮ್ಮ ವ್ಯಾಪಾರವನ್ನು ಇಲ್ಲಿ ನಿರ್ವಹಣೆಯನ್ನು ಅಥವಾ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಹೋದ್ರಂದ್ರೆ ಅವರ ಒಂದು ಯಾವ ಗುಣಮಟ್ಟ ಮಾಡ್ತಾ ಇದ್ದಾರೆ ಆ ಗುಣಮಟ್ಟದ ವಸ್ತುಗಳಲ್ಲೇ ನಾವು ಉತ್ಪಾದನೆ ಮಾಡೋಕೆ ಪ್ರೇರಣೆಗೊಳ್ತೀವಿ. ಇದರಿಂದ ಪ್ರೇರೇಪಿತರಾಗ್ತಾರೆ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆ ನಮಗೇನು ಅನ್ನೋದನ್ನು ಅರಿವು ಮೂಡ್ತದೆ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ಬೋದು. ಇನ್ನು ಗ್ರಾಹಕರಿಗೆ ಉತ್ತಮ ಆಯ್ಕೆಗಳು, ಇಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ಮತ್ತು ಸೇವೆಗಳು ಇಲ್ಲಿ ಕಡಿಮೆ ಬೆಲೆಗೆ ಅಂದ್ರೆ ಯುಕ್ತ ಬೆಲೆಗೆ ಲಭ್ಯವಾಗ್ತಾ ಇರ್ತಾವೆ. ಯಾಕಂದ್ರೆ ಬೇರೆ ಬೇರೆ ಕೈಗಾರಿಕೆಗಳು, ಬೇರೆ ಬೇರೆ ಕಂಪನಿಗಳು ನಮ್ಮ ದೇಶಗಳಲ್ಲಿ ಬಂದು ಅಂದ್ರೆ ನಮ್ಮ ಬೆಲೆ ಅವರ ಬೆಲೆಯಲ್ಲಿ ಕೂಡ ವ್ಯತ್ಯಾಸತೆ ಆಗ್ತದೆ ಮತ್ತು ಗುಣಮಟ್ಟದಲ್ಲಿ ಕೂಡ ಬದಲಾವಣೆ ಆಗ್ತದೆ. ಅದರಿಂದ ಏನಾಗ್ತದೆ, ಇಲ್ಲಿ ಒಳ್ಳೆಯ ಗುಣಮಟ್ಟದ ವಸ್ತುಗಳು ಮತ್ತು ಸೇವೆಗಳು ಕೂಡ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ಸರ್ಕಾರದ ಆದಾಯ ಹೆಚ್ಚಳ ಅಂದ್ರೆ ತೆರಿಗೆ, ಶುಲ್ಕ, ಇತರೆ ಆದಾಯದ ಮೂಲಗಳಿಂದನೂ ಕೂಡ ಏನು ಮಾಡ್ತದೆ, ಸರ್ಕಾರಕ್ಕೆ ಆದಾಯವನ್ನು ಒದಗಿಸಿ ಕೊಡ್ತದೆ. ಅಂದ್ರೆ ಈಗಾಗಲೇ ಹೇಳಿದೆ, ತೆರಿಗೆ, ಶುಲ್ಕ, ಇತರೆ ಆದಾಯದ ಮೂಲಗಳಿಂದಲೂ ಕೂಡ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಬಹುರಾಷ್ಟ್ರೀಯ ನಿಗಮಗಳ ಕೊನೆಯದಾಗಿ ಬರ್ತಕ್ಕಂಥದ್ದು ದೋಷಗಳು ಅಥವಾ ಟೀಕೆಗಳು. ಇಷ್ಟೆಲ್ಲ ಬಹುರಾಷ್ಟ್ರೀಯ ಕಂಪನಿ ಕೂಡ ಏನು ಸಹಾಯ ಸಹಕಾರ ಹೊಂದಿದ್ದು, ಇಷ್ಟೆಲ್ಲ ಮಹತ್ವತೆ ಹೊಂದಿದ್ರು ಕೂಡ ಅದರದೇ ಆದಂಥ ಒಂದಿಷ್ಟು ನ್ಯೂನ್ಯತೆಗಳು ಅಥವಾ ದೋಷಗಳನ್ನು ಕೂಡ ಅದು ಹೊಂದೈತಿ ಅಂತ ಹೇಳ್ಬೋದು. ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಬಹುರಾಷ್ಟ್ರೀಯ ನಿಯಮಗಳ ಪ್ರಮುಖ ದೋಷಗಳನ್ನು ತೆಗೆದುಕೊಂಡ್ರೆ ದೇಶೀಯ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹಾನಿ ಉಂಟು ಮಾಡ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ದೊಡ್ಡ ಬಂಡವಾಳ ಆಗಲಿ, ತಂತ್ರಜ್ಞಾನ, ಜಾಹೀರಾತಿನ ಶಕ್ತಿಯಿಂದ MNCಗಳು ಸ್ಥಳೀಯ ಸಣ್ಣ ಉದ್ಯಮಗಳನ್ನು ಮಾರುಕಟ್ಟೆಯಿಂದ ಹೊರಗುಳಿಯುವಂತೆ ಮಾಡ್ತಾವೆ. ಅಂದ್ರೆ ಅವೆಲ್ಲ ಆಧುನಿಕ ತಂತ್ರಜ್ಞಾನ, ಹೆಚ್ಚಿನ ಹಣಕಾಸನ್ನು ಬಳಕೆ ಮಾಡ್ತಾವ, ಜಾಹೀರಾತನ್ನು ಹೆಚ್ಚು ಕೊಡ್ತಾವ. ಅದರಿಂದ ಸಣ್ಣ ಪುಟ್ಟ ಕೈಗಾರಿಕೆಗಳು ಏನಾಗ್ತಾವ್ರಿ, ಹಿಂದುಳಿತಾವ ಅನ್ನೋದು ಕೂಡ ಒಂದನೇ ದೋಷ. ಇನ್ನು ಲಾಭ ವಿದೇಶಕ್ಕೆ ಸಾಗಾಣಿಕೆ. ಯಾಕಂದ್ರೆ ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಕೈಗಾರಿಕೆಗಳನ್ನು ಅಥವಾ ಬಹುರಾಷ್ಟ್ರೀಯ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರೆ ಅವರು ನಮ್ಮಲ್ಲಿ ಬಂದಂಥ ಲಾಭವನ್ನು ಇಲ್ಲೇ ಏನು ಹೂಡಿಕೆ ಮಾಡಂಗಿಲ್ಲ, ಅದನ್ನು ಬಂದಿದ್ದೆಲ್ಲ ಲಾಭವನ್ನು ತಮ್ಮ ಒಂದು ದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಲಾಭ ವಿದೇಶಕ್ಕೆ ಸಾಗಾಣಿಕೆ ಆಗ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಅತಿಥಿ ದೇಶದಲ್ಲಿ ಗಳಿಸಿದ ಲಾಭ ದೊಡ್ಡ ಭಾಗವನ್ನು ತಮ್ಮ ಪ್ರಧಾನ ಕಚೇರಿ ಇರುವ ದೇಶಕ್ಕೆ ಕಳಿಸಿಕೊಡ್ತಾರೆ. ಹೌದಾ, ಇಲ್ಲಿ ಗಳಿಸಿದಂಥ ಲಾಭವನ್ನು ಅತಿ ದೊಡ್ಡ ಪ್ರಮಾಣವನ್ನು ತನ್ನ ಒಂದು ಪ್ರಧಾನ ಕಚೇರಿ ಹೊಂದಿರತಕ್ಕಂಥ ದೇಶಕ್ಕೆ ಏನು ಮಾಡ್ತಾವ್ರು
ರವಾನಿಸ್ತಾವ ಅನ್ನೋದು ಕೂಡ ಒಂದು ದೋಷವಾಗಿ ಕಂಡು ಬರತಕ್ಕಂಥದ್ದು. ಇನ್ನು ಆರ್ಥಿಕ ಅವಲಂಬನೆ, ಅಭಿವೃದ್ಧಿಶೀಲ ದೇಶಗಳು ಕೂಡ MNCಗಳ ಮೇಲೆ ಹೆಚ್ಚು ಅವಲಂಬಿತವಾಗ್ತವೆ. ಇದು ಅಪಾಯ. ಬೇರೆ ದೇಶಗಳ ಮೇಲೆ ನಾವು ಹೆಚ್ಚು ಅವಲಂಬನೆ ಹೊಂದಿವಿ ಅಂದರೆ ಯಾವ ಸಂದರ್ಭದೊಳಗೆ ಏನಾಗ್ತೈತೆ ಅನ್ನೋದು ಕೂಡ ಇಲ್ಲಿ ಅಪಾಯ ಅನ್ನೋದು ಕೂಡ ಕಂಡು ಬರುತ್ತದೆ. ಹಾಗಾಗಿ ಅಭಿವೃದ್ಧಿಶೀಲ ದೇಶಗಳು MNC ಕಂಪನಿಗಳನ್ನು ಅಥವಾ MNCಗಳ ಮೇಲೆ ಹೆಚ್ಚು ಅವಲಂಬನೆ ಹೊಂದೋದು ಕೂಡ ಅಪಾಯ. ಇನ್ನು ಕಾರ್ಮಿಕರಿಗೆ ಶೋಷಣೆ ಅಂದರೆ ಯಾವ ರೀತಿ ಅವರು ಕಡಿಮೆ ಕೂಲಿ ಕೊಡ್ತಕ್ಕಂಥದ್ದು, ದೀರ್ಘ ಕೆಲಸ ಸಮಯ, ಕಾರ್ಮಿಕರ ಹಕ್ಕುಗಳ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಕಂಡು ಬರ್ತವೆ. ಹಾಗಾಗಿ ಕಾರ್ಮಿಕರು ಕೂಡ ಇಲ್ಲಿ ಶೋಷಣೆಗೆ ಒಳಗಾಗ್ತಾರೆ ಅನ್ನೋದು ಕೂಡ ಕಂಡು ಬರತಕ್ಕಂಥದ್ದು. ಇನ್ನು ಪರಿಸರ ಮಾಲಿನ್ಯ, ಇದು ಕೂಡ ಒಂದು ದೋಷ. ಇಲ್ಲಿ ಸಡಿಲ ಪರಿಸರ ನಿಯಮಗಳಿರುವ ದೇಶಗಳಲ್ಲಿ ಮಾಲಿನ್ಯಕಾರಕ್ಕೆ ಕೈಗಾರಿಕೆಗಳು ಸ್ಥಾಪಿಸುವ ಪ್ರವೃತ್ತಿ. ಹೌದಾ, ನಮ್ಮಲ್ಲಿ ಈಗ ಏನ್ರಿ ಕಟ್ಟುನಿಟ್ಟಿನ ಕ್ರಮಗಳಾಗಲಿ ಅಥವಾ ಕಠಿಣ ಕ್ರಮಗಳು ಇರಲಿಲ್ಲ ಅಂದ್ರೆ ಅಂಥ ದೇಶಗಳಲ್ಲಿ ಕೂಡ ಏನು ಮಾಡ್ತಾವ್ರಿ, ತಮ್ಮ ಕಂಪನಿಗಳನ್ನ ಸ್ಥಾಪನೆ ಮಾಡಿ ಪರಿಸರವನ್ನು ನಾಶ ಮಾಡತಕ್ಕಂಥದ್ದು ಕೂಡ ಕಂಡು ಬರ್ತದ ಅಂತ ಹೇಳ್ತಾರೆ. ಇದು ಕೂಡ ಒಂದು ದೋಷ. ಇನ್ನು ಏಕಾಧಿಪತ್ಯ ಪ್ರವೃತ್ತಿ ಅಂದ್ರೆ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಿದ ಬೆಲೆ ನಿಯಂತ್ರಣ ಮಾಡುವ ಸಾಧ್ಯತೆ ಇರ್ತದೆ. ಆ ಕಂಪನಿಗಳಿಗೆ ನಾವೇನಾದರೂ ಹೆಚ್ಚು ಮಹತ್ವತೆ ಕೊಟ್ವಿ, ನಮ್ಮ ದೇಶಗಳಲ್ಲಿ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂದ್ರೆ ಅವರು ಏಕಸ್ವಾಮಿಗಳಾಗ್ತಾರೆ. ಆಮೇಲೆ ತಮ್ಮ ಮಾರುಕಟ್ಟೆ ಪ್ರಾಬಲ್ಯವನ್ನು ಸಾಧಿಸಾಕ ಬೆಲೆ ನಿಯಂತ್ರಣ ಮಾಡತಕ್ಕಂಥದ್ದು ಕೂಡ ಕಂಡು ಬರ್ತದೆ. ಇದು ಕೂಡ ಒಂದು ದೋಷ. ಇನ್ನು ರಾಜಕೀಯ ಪ್ರಭಾವವನ್ನು ತೆಗೆದುಕೊಂಡ್ರೆ ಸರ್ಕಾರದ ನೀತಿಗಳ ಮೇಲೆ ಒತ್ತಡ ತಂದು ತಮ್ಮ ಲಾಭಕ್ಕೆ ಅನುಕೂಲಕರ ನಿರ್ಧಾರಗಳನ್ನು ಪಡೆಯುವ ಪ್ರಯತ್ನಿಸಬಹುದು. ಅಂದ್ರೆ ಸರ್ಕಾರದ ಮೇಲೆ ಕೂಡ ಅವರು ಏನು ಮಾಡ್ತಾರೆ, ರಾಜಕೀಯ ಪ್ರಭಾವವನ್ನು ಬೀರ್ಬೋದು. ಬೀರಿ ತಮ್ಮ ಲಾಭಕ್ಕಾಗಿ ಯಾವ ಬೇಕಾದಂಥ ನಿರ್ಧಾರವನ್ನು ಕೂಡ ಕೈಗೊಳ್ಬೋದು. ಯಾರು ಬೇರೆ ದೇಶದವರು ಬಂದು ನಮ್ಮ ದೇಶಗಳಲ್ಲಿ, ಅದು ಏನು ಕೈಗಾರಿಕೆಯಲ್ಲಿ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ. ಇದು ಕೂಡ ಇನ್ನು ಆದಾಯದ ಅಸಮಾನತೆ ಕಂಡು ಬರ್ತದೆ. ಯಾಕಂದ್ರೆ ಉತ್ಪನ್ನದ ಹುದ್ದೆಯವರಿಗೆ ಹೆಚ್ಚಿನ ಸಂಬಳ, ಸಾಮಾನ್ಯ ಕಾರ್ಮಿಕರಿಗೆ ಕಡಿಮೆ ಕೂಲಿ ಅಸಮಾನತೆಯನ್ನು ಹೆಚ್ಚಳಗೊಳಿಸ್ತದೆ. ಉನ್ನತ ಹುದ್ದೆಗಳಿರೋರಿಗೆ ಹೆಚ್ಚಿನ ಸಂಬಳ ಕೊಡ್ತದೆ, ಸಾಮಾನ್ಯ ಕಾರ್ಮಿಕರಿಗೆ ಕಡಿಮೆ ಕೂಲಿ ಕೊಡ್ತದೆ. ಹಾಗಾಗಿ ಇಲ್ಲಿ ಅಸಮಾನತೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ತಂತ್ರಜ್ಞಾನದ ಅವಲಂಬನೆ ಕೂಡ ಬರತಕ್ಕಂಥದ್ದು ಕೊನೆಯದು. ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಗೆ ಅಡ್ಡಿ ಉಂಟಾಗಿದೆ, ವಿದೇಶಿ ತಂತ್ರಜ್ಞಾನಕ್ಕೆ ಅವಲಂಬನೆ ಹೆಚ್ಚು ಕಂಡು ಬರುತ್ತದೆ. ನಮ್ಮ ಸ್ವದೇಶಿ ತಂತ್ರಜ್ಞಾನ ಬಿಟ್ಟು ನಾವು ವಿದೇಶಿ ತಂತ್ರಜ್ಞಾನಕ್ಕೆ ಹೆಚ್ಚು ಮಾರು ಹೋಗ್ತೀವಿ, ಅವಲಂಬನೆ ಹೊಂದ್ತೀವಿ. ವಿದೇಶಿ ತಂತ್ರಜ್ಞಾನ ಇರಲಿಲ್ಲ ಅಂದ್ರೆ ನಮ್ಮ ಕೈಗಾರಿಕೆ ನಡೆಯಂಗಿಲ್ಲ. ಹಂಗೆ ಅವಲಂಬನೆ ಹೊಂದೋದ್ರಿಂದ ಅದು ಕೂಡ ನಮಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಇದು ಬಹುರಾಷ್ಟ್ರೀಯ ನಿಗಮದ ಪಾತ್ರ, ಮಹತ್ವ ಮತ್ತು ದೋಷಗಳು ಕಂಡು ಬರತಕ್ಕಂಥದ್ದು. ಇದು 15 ಅಂಕದ ಪ್ರಮುಖ ಪ್ರಶ್ನೋತ್ತರ. ಇದು ಯಾವುದ್ರಿ BA 3rd ಸೆಮ್ ಇಂಡಿಯನ್ ಎಕನಾಮಿಲಿ ಬರತಕ್ಕಂಥದ್ದು SAP ಒಳಗೆ. ನಾ ಇಲ್ಲಿವರೆಗೆ ಕೊಟ್ಟಂಥ ಮಾಹಿತಿ ನಿಮ್ಗೆ ಉಪಯುಕ್ತ ಆಗೈತೆ ಅಂದ್ಕೊಳ್ತೀನಿ. ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.